ನಾವು ಹೇಳುವಾಗ ಸಾಮಾನ್ಯವಾಗಿ ಒಂದು ಅನಿಸುತ್ತೆ ಇವರನ್ನು ಎಕ್ಸಾಜರೇಟ್ ಮಾಡ್ತಿದ್ದಾರಾ, ಇದನ್ನು ವೈಭವೀಕರಣ ಮಾಡ್ತಿದ್ದಾರಾ, ಅಥವಾ ಇಲ್ಲಿ ಹೋಗಿದ್ದನ್ನು ಹುಲಿ ಹೋಯಿತು ಅಂತ ಹೇಳ್ತಿದ್ದಾರಾ ಅಂತ. ವಿದ್ಯಾರ್ಥಿನಿಯರೇ ಸ್ವತಃ ಆ ಕಾಮುಕ ಶಿಕ್ಷಕನ ಕೈಯಲ್ಲಿ ಬಳಲಿ ಬೆಂಡಾಗಿರುವಂಥ ವಿದ್ಯಾರ್ಥಿನಿಯರು ಮಾತಾಡಿದ್ದಾರೆ. ಅವರ ಮಾತುಗಳನ್ನು ಮೊದಲು ಕೇಳಿಸ್ಕೊಳ್ಳಿ. ಟೀಚರು ತುಂಬ ಕೆಟ್ಟದಾಗಿ ನೋಡ್ಕೊತಿದ್ರು. ಹಾಗೆ ಮತ್ತು ಇದು ಹುಡುಗರನ್ನ ಜಾಸ್ತಿ ಸೇರಿಸ್ಕೊತಿದ್ದಿಲ್ಲ, ಹೆಣ್ಮಕ್ಳ ಹತ್ರ ಜಾಸ್ತಿ ಇದು ಮಾಡ್ತಿದ್ರು. ಆಗ ಹೆಣ್ಮಕ್ಳಿಗೆ ಸ್ವಲ್ಪ ಇದು ಮಾಡ್ತಿದ್ರು, ಹತ್ರ ಆಯ್ತಿದ್ರು. ಗಂಡು ಮಕ್ಕಳು ಆಫೀಸ್ ರೂಮ್ಗೆ ಹೋದರೆ ಹೋಗ್ರಪ್ಪ ಲೇನಕ್ಕೆ ಬಂದಿದ್ದೀರಾ ಅಂದ್ಬಿಟ್ಟು ಕಳಿಸ್ತಿದ್ರು. ಆಗ ನಾವು ವಾಶ್ರೂಮ್ಗೆ ಹೋಗಿದ್ದಾಗ ಏನೋ ಆ ಹೆಣ್ಣಿಗೆ ಏನೇನೋ ಮಾಡ್ತಿದ್ರು. ಇದು ನಮ್ಮ ಮಿಸ್ದು ಬರ್ತಡೇ ಇತ್ತು, ಅನ್ನ ಮುಗಿಸ್ಕೊಂಡು ಎಲ್ಲರೂ ಇದ್ದೋ. ಆ ಹೆಣ್ಣಿಗೆ ಮಾತ್ರೆ ತಗೊಬಿಟ್ಟು ನಿಮ್ಮ ದೊಡ್ಡಮ್ಮ ಜಂತುಳ ಮಾತ್ರ ಕೊಟ್ಟಿದ್ರು ಅಂದ್ಬಿಟ್ಟು ಮದ್ದು ಮಾತ್ರ ಕೊಟ್ಬಿಡ್ತಿದ್ರು. ಆಗ ತುಂಬ ಕೆಟ್ಟದಂಗೆ ನಡ್ಕೊತಿದ್ರು. ಅದು ನಾವು ಎಲ್ಲರೂ ಊಟ ಮಾಡ್ಕೊಂಡು ಆಟಾಡ್ತಿದ್ವಿ. ಅವಾಗ ಸರ್ರು ಕರೆದನ್ನ, ಅವತ್ತು ಯಾರೂ ಬಂದಿತ್ತಿಲ್ಲ ಟೀಚರ್ಸು. ಅವಾಗ ಚಾಪೀಸ್ ಎತ್ಕೊಬಾ ಅಂತ ಹೇಳಿದ್ರು ಸರ್ರು ಪಾಠ ಮಾಡುವಾಗ. ಅವಾಗ ಚಾಪೀಸು ಎತ್ಕೊಬ ಅಂತ ಅಂದ್ಬಿಟ್ಟು ಕಳಿಸಿದ್ರೆ ಅವ್ರ ಹಿಂದ್ಗಡೆ ಇವರು ಹೋದ್ರು ಸರ್ರು. ಅವಾಗ ಅರ್ಧ ಗಂಟೆ ಆದರೂ ಬಂದಿತ್ತಿಲ್ಲ. ಅವಾಗ ಒಂದು ಹುಡುಗಿ ಇದ್ಲಲ್ಲ, ಏನಕ್ಕೆ ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಅಂದರು. ಅದಕ್ಕೆ ಸರ್ರು ಚೇರ್ ಮೇಲೆ ಕೂತಿದ್ರು, ಬಟ್ಟೆ ಹಾಕ್ಸ್ಕೊಂಡು ಕರ್ಕೋಗು ಅಂತ ಅಂದಕ್ಕೆ ಅವಳು ಕರ್ಕೋದ್ಲು. ಅದ್ರ ಮಾರನೇ ದಿನ ಬತ್ತನೇ ಎತ್ತಿತ್ತಿಲ್ಲ. ಇವತ್ತಿಗೆ 8 ದಿವಸ ಆಯಿತು ಆ ಸರ್ ಬಂದು. ನಾವೆಲ್ಲ ಶಾರ್ಟ್ ಟ್ರ್ಯಾಕ್ ಹೋಗಿದ್ದೋ, 11:30ಗೆ ಶಾರ್ಟ್ ಟ್ರ್ಯಾಕ್ ಬಿಟ್ಟಿದ್ರು. ನಾವೆಲ್ಲ ಶಾರ್ಟ್ ಟ್ರ್ಯಾಕ್ ಮುಗಿಸ್ಕೊಂಡು ಇನ್ನೇನು ಬರೋಷ್ಟರಲ್ಲಿ ಆ ಹುಡುಗಿಗೆ ಅದೇನೋ ಡಸ್ಟರ್ ಬಿಸಾಕಿದ್ರಂತೆ ಕೆಳಗಡೆ. ಎತ್ಕೊಡು ಅಂತ ಹೇಳಿದ್ಕೆ ಅವ್ರದ್ದು ಬಟ್ಟೆ ಒಳಗೆ ಕೈ ಹಾಕಿದ್ರಂತೆ. ನಾವು ನೋಡ್ದೋ, ಆದರೂ ಏನು ಮಾತಾಡ್ದಾನೆ ಆ ಹುಡುಗಿ ತಪ್ಪು ಕೇಳ್ದೋ. ಆ ಹುಡುಗಿ ನನಗೆ ಗೊತ್ತಿಲ್ಲ ಅಂದ್ಕೊಂಡು ಅಳ್ಕೊ ಹೊಡೋದ್ಲು. ಅದಾದಮೇಲೆ ಬುಧವಾರ ಬಂದ್ಬಿಟ್ಟು ನಮ್ಮ ಜೊತೆ ಹೇಳಿತಿಲ್ಲ, ಮಿಸ್ ಜೊತೆ ಹೇಳ್ತಾಯಿದ್ರು. ಅದನ್ನ ನಾವು ಕೇಳಿಸ್ಕೊಂಡು ಮಿಸ್ಸು ಯಾರಿಗೂ ಹೇಳಿತಿಲ್ಲ. ಆಗ ಸೋಮವಾರ CRP ಮಿಸ್ ಬಂದರು. CRP ಮಿಸ್ ಬಂದ್ಬಿಟ್ಟು ಏನೇನು ಅಂತ ಕೇಳ್ಕೊಂಡು ಅದಾದಮೇಲೆ ನಮ್ಮ ಜೊತೆ ಬಂದ್ಬಿಟ್ಟು ನೀವು ಯಾರಿಗೂ ಹೇಳ್ಬಾರ್ದು, ನಾನು ಪರ್ಸ್ನಲಾಗಿ ತಗೋತೀನಿ ಈ ವಿಷಯನ, ಸರ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಇವರು ಮಂಗಳವಾರ ಪೇರೆಂಟ್ಸ್ ಎಲ್ಲ ಬಂದರು. ನಾವೇ ಹೇಳ್ದೋ, ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು CRP ಮಿಸ್ ಅವ್ರನ್ನೆಲ್ಲ ಕಳಿಸ್ದಾಗ ಆ ಸರ್ರು ಸುಮಾರು ಬುಧವಾರ ಗುರುವಾರದಿಂದ ಬರ್ತಾ ನಿಂತಿದ್ದ. 6 ದಿನ 7 ದಿನ ಆಗಿತ್ತು ಸರ್ ಬರ್ದಾನೆ. ಆಗ ಅವರು ಮಂಗಳವಾರ ಬರ್ತಿದ್ರಂತೆ. ಯಾರೋ ಮಿಸ್ಸೋ ಯಾರು ಅಂತ ನಮಗೂ ಗೊತ್ತಿಲ್ಲ. ವಿಷಯ ತಿಳಿಸಿದಾಗ ಅವ್ರು ಪುನಃ ಸ್ಕೂಲ್ಗೆ ಬರ್ತಿದ್ರಲ್ಲ ಪುನಃ ಹೊಂಟೋಗಿದ್ದಾರೆ. ಆಮೇಲೆ ಸುಮಾರು ಪೊಲೀಸವರೆಲ್ಲ ಹೋಗಿ ಅವ್ರ ಮನೆ ಮುಂದೆ ಹೋಗಿದ್ರಂತೆ. ಅವರೆಲ್ಲ ಇತ್ತಿಲ್ವಂತೆ ಹೊಂಟೋಗಿದ್ರಂತೆ. ಅವರೆಲ್ಲ 2 ಬೀರು 4 ಬೀರು ಇದೆ, 5 ಬೀರು. 1 ಬೀರು ಹಿಂದ್ಗಡೆ ಇಟ್ಬಿಟ್ಟು 4 ಬೀರುನ ಹಿಂಗೆ ಅಡ್ಡಾಡ ಇಟ್ಕೊಂಡಿದ್ದಾರೆ. ಒಳಗಡೆ ಏನು ಮಾಡಿದ್ರು ಗೊತ್ತಾ. ಮಕ್ಕಳು ಸುಳ್ಳು ಹೇಳಲ್ಲ. ಅದಕ್ಕೆ ಮಕ್ಕಳಿಗೆ ಇನ್ನೊಂದು ವೇಳೆ ನೀವು ಹೇಳಿಕೊಟ್ರು ಮಕ್ಕಳಿಗೆ ಸರಾಗವಾಗಿ ಹೇಳೋಕೆ ಬರೋದಿಲ್ಲ. ಯಾವುದನ್ನು ಕಣ್ಣಾರೆ ಕಂಡಿರ್ತಾರೋ, ಯಾವುದನ್ನು ಸ್ವತಃ ಅವರು ಅನುಭವಿಸಿರ್ತಾರೋ ಅದನ್ನು ಮಾತ್ರ ಅವ್ರು ಹೀಗೆ ಹೇಳೋದಕ್ಕೆ ಸಾಧ್ಯ. ಅದು ಮಕ್ಕಳ ಪೋಷಕರಿಗೆ ಎಲ್ಲರಿಗೂ ಗೊತ್ತು. ಮಕ್ಕಳ ಹೆತ್ತಿರುವಂಥ ಯಾವುದೇ ತಂದೆ ತಾಯಿ ಇದ್ರೂ ಅವ್ರಿಗೆ ಗೊತ್ತಿರುತ್ತೆ.